Hello everyone, my name is Pooja, Assistant Professor of Commerce, YER Government Certificate College, Kavagada. So in last videos, we were discussed about Windows, the basics of Windows, and also the Windows accessories. And in this video, we are going to discuss about using File and Program Manager in Windows. ಸೊ ಈ ಟಾಪಿಕ್ ಅನ್ನು ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತೀವಿ. ಸೊ ಲಾಸ್ಟ್ ವಿಡಿಯೋಸ್ ಅಲ್ಲಿ ವಿಂಡೋಸ್ ಅಂದ್ರೆ ಏನು, ವಿಂಡೋಸ್ ಆರ್ ನಥಿಂಗ್ ಬಟ್ ಆಪರೇಟಿಂಗ್ ಸಿಸ್ಟಮ್. ಸೊ ದ ಮೀನಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಫೀಚರ್ಸ್, ಫಂಕ್ಷನ್ಸ್, ದೆನ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅನ್ನ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ವಿಂಡೋಸ್ ಆಕ್ಸೆಸರೀಸ್ ಕಲ್ತ್ಕೊಂಡ್ವಿ, ಲೈಕ್ ಪೇಂಟ್, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಕ್ಯಾಲ್ಕುಲೇಟರ್, then control prompt, then snipping tool, character mark, and different accessories. ಸೊ ಅದನ್ನ ಯಾವ ತರ ಓಪನ್ ಮಾಡ್ಕೊಂಡು ಯಾವ್ಯಾವ ಪರ್ಪಸ್ ಯೂಸ್ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಸೊ ವಿಂಡೋಸ್ ನಥಿಂಗ್ ಬಟ್ ಆಪರೇಟಿಂಗ್ ಸಿಸ್ಟಮ್ಸ್, ಅಂಡ್ ಆಪರೇಟಿಂಗ್ ಸಿಸ್ಟಮ್ ಮೀನ್ಸ್ ಸೊ there are it is a group of different tools which will be used for different purpose. ಸೊ ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಿಮಗೆ ಕಂಪ್ಯೂಟರ್ಸ್ ಅಥವಾ ಪಿ ಸಿಗಳು ವರ್ಕ್ ಆಗ್ಬೇಕಂತಂದ್ರೆ ದೇರ್ ಶುಡ್ ಬಿ ಆಪರೇಟಿಂಗ್ ಸಿಸ್ಟಮ್ ಅಥವಾ ವಿಂಡೋಸ್, ಅದರ್ವೈಸ್ ಇಟ್ ವಿಲ್ ನಾಟ್ ವರ್ಕ್ ಅಥವಾ ಸ್ವಿಚ್ ಆನ್ ಆಗೋದಿಲ್ಲ. ಸೊ ಇಟ್ ಕಂಟ್ರೋಲ್ಸ್ ಅಂಡ್ ಇಟ್ ಕನೆಕ್ಟ್ಸ್ ಟು ದಿ ವೇರಿಯಸ್ parts. So in this video we are going to learn a few things about using file and program manager in computer. So files, folders and drives. So there are three aspects we have to learn. ಒಂದು ಫೈಲ್ ಅಂದ್ರೆ ಏನು, ಒಂದು ಫೋಲ್ಡರ್ ಅಂದ್ರೆ ಏನು, ಒಂದು ಡ್ರೈವ್ಸ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ಬೇಕು. ಸೊ ಫೈಲ್ is a collection of information that is stored in a computer system and can be identified by its full path name. ಸೊ ಫೈಲ್ ಅಂದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್, ವೇರಿಯಸ್ ಇನ್ಫಾರ್ಮೇಶನ್. ನಾರ್ಮಲ್ ಆಗಿ ನೀವು MS ವರ್ಡ್ ಅಥವಾ MS ಎಕ್ಸೆಲ್ ಅಥವಾ MS ಪವರ್ ಪಾಯಿಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀರ ಅಂತಂದ್ರೆ ನೀವು ಒಂದು ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಸೇವ್ ಮಾಡ್ತೀರಲ್ಲ, ಅದಕ್ಕೇನಂತ ಹೇಳ್ತೀವಿ ಅಂತಂದ್ರೆ ಫೈಲ್. ಇಟ್ಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ದಟ್ ಇಸ್ ಸ್ಟೋರ್ಡ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ನೀವು ಅದನ್ನ ಏನ್ ಮಾಡ್ತೀರಾ, ಸೇವ್ ಮಾಡ್ತೀರಾ. ಸೇವ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಇಟ್ಸ್ ಫುಲ್ ಪಾತ್ ನೇಮ್. ಸೊ ನೀವು ಪ್ರತಿ ಫೈಲ್ ಯು ವಿಲ್ ಗಿವ್ ಅ ನೇಮ್. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಐ ವಿಲ್ ಗಿವ್ ನೇಮ್ ಟು ದಟ್ ಫೈಲ್. ಸೊ ಏನಂತ, ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್. ಸೊ ನೀವು ಆ ನೇಮ್ಸ್ ಅನ್ನ ಕೊಟ್ಟು ಸೇವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಸಿಯಾಗಿ ಆ ಫೈಲ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಫೈಲ್ ಅಂದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ದೆನ್ ಫೋಲ್ಡರ್ ಅಂದ್ರೆ, ಅಥವಾ ಫೋಲ್ಡರ್ಗೆ ನಾವಿನ್ನ ಏನಂತ ಹೇಳ್ತೀವಿ ಅಂದ್ರೆ ಡೈರೆಕ್ಟರಿ. ಇಸ್ ಅನ್ ಎಂಟಿಟಿ ಇನ್ ಅ ಫೈಲ್ ಸಿಸ್ಟಮ್ which contains a group of files or a collection of files or and other directories. So folder andre it's a collection of files, it's a group of files. So ನೀವು different files ಅನ್ನ ಪ್ರಿಪೇರ್ ಮಾಡಿರ್ತೀರಾ, ಅದಷ್ಟು ಫೈಲ್ಸ್ ಅನ್ನ ಒಂದು ಫೋಲ್ಡರ್ ಅಲ್ಲಿ ನೀವು ಅದನ್ನ ಸೇವ್ ಮಾಡ್ತೀರಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಫೋಲ್ಡರ್ ಅಥವಾ ಡೈರೆಕ್ಟರಿ. ಫಾರ್ ಎಕ್ಸಾಂಪಲ್, ನೀವು ಟೆಲಿಫೋನ್ ಡೈರೆಕ್ಟರಿ ನೋಡಿರ್ಬೋದು. ಇಟ್ ಕನ್ಸಿಸ್ಟ್ ಆಫ್ ವೇರಿಯಸ್ ಫೋನ್ ನಂಬರ್ಸ್, ಎಷ್ಟೊಂದು ಫೋನ್ ನಂಬರ್ಸ್ ಇರುತ್ತೆ. ಅದೇ ತರ ಫೋಲ್ಡರ್ ಯು ಕ್ಯಾನ್ ಸೇವ್ ಎನ್ ನಂಬರ್ ಆಫ್ files. The next one is drive. A drive is a special type of folder. It's special because it represents a physical device where files and folders are stored. So Google Drive ಆಗಿರ್ಬೋದು ಅಥವಾ different drives are there. So drives ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, drive is a physical device where you can save your files and folders. ಸೊ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದ್ರೆ ನಿಮ್ಮ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ಇಟ್ ವಿಲ್ ಬಿ ಸೇವ್ಡ್ ಇನ್ drive. So drive ಅಲ್ಲಿ ಸ್ಟೋರ್ ಆಗಿರುತ್ತೆ. So three important aspects. One is file, folder and drive. So now already what is file, what is folder and what is drive. So file manager ಮತ್ತೆ program manager ಅಂತ ಬಂದಾಗ, so the first one is ನಾವು ಇಲ್ಲಿ ಎರಡು ಟಾಪಿಕ್ ಅನ್ನು ತಗೊಂಡಿದ್ದೀವಿ. ಒಂದು ಫೈಲ್ ಮ್ಯಾನೇಜರ್, ಇನ್ನೊಂದು ಪ್ರೋಗ್ರಾಮ್ ಮ್ಯಾನೇಜರ್. ನೀವು ನಿಮ್ಮ ಮೊಬೈಲ್ಗಳಲ್ಲೇ ನೋಡ್ಬೋದು, there is a file manager. ಎವ್ರಿ ಮೊಬೈಲ್ ಅಲ್ಲಿ ಫೈಲ್ ಮ್ಯಾನೇಜರ್ ಇರುತ್ತೆ. ಅಲ್ಲಿ ಏನ್ ನೀವು ನೋಡ್ಬೋದು ಅಂದ್ರೆ, ದೇರ್ ಇಸ್ ಇಂಟರ್ನಲ್ ಮೆಮೊರಿ ಅಂಡ್ ಎಕ್ಸ್ಟರ್ನಲ್ ಮೆಮೊರಿ. ಸೊ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಏನೇನು ಸೇವ್ ಆಗಿರುತ್ತೆ ಅಂಡ್ ಎಕ್ಸ್ಟರ್ನಲ್ ಸ್ಟೋರೇಜ್ ಅಲ್ಲಿ ಏನೇನು ಡಿವೈಸಸ್ ಸ್ಟೋರ್ ಇನ್ ಇಮೇಜಸ್ ಅಥವಾ ಡಾಕ್ಯುಮೆಂಟ್ಸ್ ಅಥವಾ ಸಾಂಗ್ಸ್ ಏನೇನು ಸ್ಟೋರ್ ಆಗಿರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಯು ಕ್ಯಾನ್ ವರ್ಕ್ ಥ್ರೂ ದಟ್. ಸೊ ಅದೇ ತರ ಇನ್ ಸಿಸ್ಟಮ್ ಪಿ ಸಿಗಳಲ್ಲೂ ಕೂಡ ಯು ಕ್ಯಾನ್ ಸಿ ದಿ ಫೈಲ್ ಮ್ಯಾನೇಜರ್. ಸೊ ಫೈಲ್ ಅಂಡ್ ಫೋಲ್ಡರ್. ಸೊ ಫೈಲ್ ಮ್ಯಾನೇಜರ್ ಏನೇನಿರುತ್ತೆ ಅಂತಂದ್ರೆ, ಫೈಲ್ ಅಂಡ್
folder. You can create file and you can create folders and you can upload. So file manager in the new, so you can upload to YouTube or any other any ಬೇರೆ ಲಿಂಕ್ಸ್ ಗಳಿಗೆ ನೀವು ಅದನ್ನ ಅಪ್ಲೋಡ್ ಕೂಡ ಮಾಡಬಹುದು. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫೈಲ್ ಮ್ಯಾನೇಜರ್. ಫೈಲ್ ಮ್ಯಾನೇಜರ್ ಅಂದ್ರೆ ಏನಂತ ನೋಡ್ತಾ ಹೋಗೋಣ. ಇವಾಗ ಇಲ್ಲಿವರೆಗೂ ಫೈಲ್ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಫೋಲ್ಡರ್ ಅಂತ ತಿಳ್ಕೊಂಡ್ವಿ, ದೆನ್ ಡ್ರೈವ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ನೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಫೈಲ್ ಮ್ಯಾನೇಜರ್. It is a program included with Windows 3.x that enabled the users to manage their files on the computer. File Manager was replaced with Explorer and My Computer with the introduction of Windows 95. So, mobile ಅಲ್ಲಿ as usual File Manager ಅಂತಾನೆ ನೀವು ನೋಡಬಹುದು. ಬಟ್ ನೀವು ಇವಾಗ ಬರ್ತಾ ಇರೋ ವರ್ಷನ್ಸ್ ಗಳಲ್ಲಿ ಫೈಲ್ ಮ್ಯಾನೇಜರ್ ಅಂತ ಇಲ್ಲ. ಸೊ ಇವಾಗೆಲ್ಲ ನೇಮ್ ದೇ ಹ್ಯಾವ್ ಚೇಂಜ್ ಟು ಫೈಲ್ ಎಕ್ಸ್ಪ್ಲೋರರ್ ಅಂತ ಸಿಗುತ್ತೆ ನಿಮಗೆ, ಅಥವಾ ಮೈ ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಫೈಲ್ ಮ್ಯಾನೇಜರ್. ಸೊ ವಿಂಡೋಸ್ 95 ಇಂದ ದೇ ಹ್ಯಾವ್ ರೀಪ್ಲೇಸ್ಡ್ ಫೈಲ್ ಮ್ಯಾನೇಜರ್ ಅನ್ನ ಎಕ್ಸ್ಪ್ಲೋರರ್ ಮತ್ತೆ ಮೈ ಕಂಪ್ಯೂಟರ್ ಅಂತ ರೀಪ್ಲೇಸ್ ಮಾಡ್ತಾ ಬಂದ್ರು. ಸೊ ಏನ್ ಫೈಲ್ ಮ್ಯಾನೇಜರ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್, ಸೊ ಇಟ್ ಎನೇಬಲ್ಸ್ ಯೂಸರ್ಸ್ ಟು ಮ್ಯಾನೇಜ್ ದರ್ ಫೈಲ್ಸ್. ನಾವೇನಾದ್ರು ಡಿಫ್ರೆಂಟ್ ಫೈಲ್ಸ್ ಅನ್ನ ಸೇವ್ ಮಾಡಿರ್ತೀವಿ, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಇಟ್ ಹೆಲ್ಪ್ಸ್ ಟು ದಿ ಯೂಸರ್ಸ್. And Program Manager, it is the main window of Microsoft Windows that allows users to execute all the programs on their computer. Program Manager starts automatically when the user starts Microsoft Windows and runs as long as window is in use. So File Manager, it is nothing but in the main window. Open switch on ಮಾಡಿದ ತಕ್ಷಣ ಕಂಪ್ಯೂಟರ್ ಅನ್ನ ಏನು ಡಿಸ್ಪ್ಲೇ ಆಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಪ್ರೋಗ್ರಾಮ್ ಮ್ಯಾನೇಜರ್. ನಾವು ಇವಾಗ ಕಂಟ್ರೋಲ್ ಪ್ಯಾನಲ್ ಅಂತ ಏನ್ ಹೇಳ್ತೀವಿ, ಇಟ್ ಇಸ್ ನಥಿಂಗ್ ಬಟ್ ಪ್ರೋಗ್ರಾಮ್ ಮ್ಯಾನೇಜರ್. ಸೊ ಏನಿದ್ರು ನೀವು ಅದನ್ನ ಪರ್ಟಿಕ್ಯುಲರ್ ಆಗಿ ಆನ್ ಮಾಡಿ ಅಥವಾ ಏನು ಅವಶ್ಯಕತೆ ಇಲ್ಲ. ಸೊ ನೀವು ಇಮಿಡಿಯೇಟ್ ಯಾವಾಗ ನೀವು ಕಂಪ್ಯೂಟರ್ ಅನ್ನ ಸ್ವಿಚ್ ಆನ್ ಮಾಡ್ತೀರಾ, ಸೊ ಯಾವಾಗ ಮೈಕ್ರೋಸಾಫ್ಟ್ ವಿಂಡೋಸ್ ಸ್ಟಾರ್ಟ್ ಆಗುತ್ತೆ, ಸೊ ಇಮಿಡಿಯೇಟ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ವಿಲ್ ಆಲ್ಸೋ ಗೆಟ್ ಸ್ಟಾರ್ಟೆಡ್. ಸೊ ಎಲ್ಲಿವರೆಗೂ ನೀವು ವಿಂಡೋನ ಎಲ್ಲಿವರೆಗೂ ಯೂಸ್ ಮಾಡ್ತೀರಾ, ನೀವು ಒನ್ಸ್ ಸಿಸ್ಟಮ್ ಅನ್ನ ಸ್ವಿಚ್ ಆಫ್ ಮಾಡಿದೀರಾ ಅಂತಂದ್ರೆ ಆಟೋಮೆಟಿಕಲಿ ಇನ್ ಪ್ರೋಗ್ರಾಮ್ ಮ್ಯಾನೇಜರ್ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್. ಸೊ ನಿಮ್ ಪ್ರೋಗ್ರಾಮ್ ಮ್ಯಾನೇಜರ್ ಯಾವ ತರ ಇಟ್ ಲುಕ್ಸ್ ಲೈಕ್, ಸೊ ಈ ತರ ಇರುತ್ತೆ ನಿಮಗೆ ಫೈಲ್ ಮ್ಯಾನೇಜರ್, ಪ್ರೋಗ್ರಾಮ್ ಮ್ಯಾನೇಜರ್. ಸೊ ಫೈಲ್ ಮ್ಯಾನೇಜರ್, ಕಮಾಂಡ್ ಪ್ರಾಂಪ್ಟ್, ರಿಜಿಸ್ಟರ್ ಕಂಟ್ರೋಲ್ ಪ್ಯಾನಲ್, ಟಾಸ್ಕ್ ಮ್ಯಾನೇಜರ್, ವಿಂಡೋಸ್ ಪವರ್ ಶೆಲ್, ವಿಂಡೋಸ್ ಈಸಿ ಟ್ರಾನ್ಸ್ಫರ್, ಡಿಫ್ರಾಗ್ಮೆಂಟ್, disk cleanup, Internet Explorer, cat clock, calculator, skipping tool, sticky notes, paint, notepad, Windows Media Center, Windows Media Player. So all things like in system ಅಲ್ಲಿ ಏನು ವಿಂಡೋಸ್ ಏನೇನು ಫೀಚರ್ಸ್ ಅನ್ನ ಹೊಂದಿದೆ ಅನ್ನೋದನ್ನ ಶೋಸ್. We need to understand file manager features ಏನಂತ ಒಂದು ನೋಡ್ತಾ ಹೋಗೋಣ ಒನ್ ಬೈ ಒನ್. ವಿಂಡೋಸ್ ಎಕ್ಸ್ಪ್ಲೋರರ್ ಲೆಫ್ಟ್ ಅಂಡ್ ರೈಟ್ panes are used in combination to perform basic file management operations. Files and folders are treated identically, so both will be referred to as items in this section. Basic file management includes, first one, creating a new file or inserting a file. So file manager na first ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ನೀವು ಹೊಸದಾಗಿ ಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಆಲ್ರೆಡಿ ಇರ್ತಕ್ಕಂಥ ಫೈಲ್ ಅನ್ನ ಅದಕ್ಕೆ ನೀವು ಇನ್ಸರ್ಟ್ ಕೂಡ ಮಾಡಬಹುದು. ಸೊ ಯೂಸ್ ದಿ ಸ್ಕ್ರಾಲ್ ಬಾರ್ಸ್ ಅಂಡ್ ಎಕ್ಸ್ಪ್ಯಾಂಡ್ ಆರ್ ಕೊಲ್ಯಾಪ್ಸ್ ದಿ ಫೋಲ್ಡರ್ ಇನ್ ದಿ ಲೆಫ್ಟ್ ಪೇನ್ ಆಫ್ ದಿ ವಿಂಡೋಸ್ ಎಕ್ಸ್ಪ್ಲೋರರ್ until the drive or the folder under which the new file will be created comes in view. Click on the drive or folder in the left pane to select it. Make sure that the file is not selected in the right pane. Select the edit menu tab of the Windows Explorer. Select the proper file type from many sub-options. Assign a proper name to the file and press enter key. The second one, it includes opening a file. Use the scroll bar and expand or collapse the file folder in the left pane of the Windows Explorer until the folder that contains the file comes in view. Click the folder icon in the left pane to select it. Use the scroll bars in the right pane until the file name appears in it. Click on the file icon to select it. Select the file menu tab. Select open option in the file menu tab. Rename a file or folder. In the left pane, select the folder containing the item you want to rename. In the right pane, right click on the item you
you want to rename to open a context menu. Select rename from the context menu. The name is in the items text box will be highlighted and there will be a blinking cursor. Type the new name for the for the item. Press release enter key. Next, delete files and folders. In the left pane, select the folder containing items you want to delete. In the right pane, select all items to be deleted. Right click on the icon for one of the items selected for deletion. This opens the context menu. So select delete from the context menu. A window will open asking you to confirm that you want send the selected items to the recycle bin. Sending items to the recycle bin is the first step in deleting them. If you are not certain and want to cancel the operation, click on no. To continue, click yes. Restore files and folders from the recycle bin. In the left pane, select the recycle bin. The right pane, you will see the all the items available to be restored. Following restrictions apply. You can only restore an item to its original location. You cannot look at or restore items contained in a folder that was deleted. You must restore the entire folder. In the right pane, select all items you want to restore. Right click on the icon for one of the selected items you want to restore. Select restore from the context menu. The selected items will be restored to their original location. Next is empty the recycle bin. Empty all files and folders from the recycle bin. Right click on the recycle bin in the left pane to open a context menu. Select empty recycle bin from the context menu. All files and folders in the recycle bin are deleted and can no longer be restored. Empty selected files and folders from the recycle bin. With the recycle bin selected in the left pane, delete files and folders from the right pane as you would from any folder. One deleted from this recycle bin, they can now no longer be restored. Finding files and folders. Go to Start menu and choose Find Files or Folders. Click on Tools on the menu bar and choose Find Files and Folders. Right click on my computer and choose Find. Next, copy files and folders. In the left pane, select the folder containing the items you want to copy to another location. In the right pane, select all the items to be copied. Then right click on the icon for one of the selected items to open a context menu. Select copy from the context menu. In the left pane, select the folder you want to copy the selected items to. In the right pane, right click anywhere on the background of the pane to open a context menu. Select paste from the context menu. Next is move files and folders. In the left pane, select the folder containing the items you want to move to another location. In the right pane, select all the items to be removed. Right click on the icon for one of the selected items to open a context menu. Select cut from the context menu. In left pane, select the folder you want to copy the selected items to. In the right pane, right click in the background of the pane to open context menu. Select paste from the context menu. Hide files and folders. Right click on the file that you want to hide. Click properties. Click on general. Click mark the hidden type box under attributes. Then click apply and then OK. So we are in the last part of the session, that is revision. So ನಾವು ಈ ವಿಡಿಯೋದಲ್ಲಿ ಏನೇನು ಕಲ್ತ್ಕೊಂಡ್ವಿ ಅಂದ್ರೆ, so first we need to understand what is file manager and what is program manager. So file manager, it consists of three aspects like files, folders and drives. File is nothing but it's a collection of information that is stored in a computer system. So computer system ಅಲ್ಲಿ store ಮಾಡಿರ್ತಕ್ಕಂಥ information ಅನ್ನು ನೀವು collect ಮಾಡ್ಕೊಳ್ತೀರಾ. Folder ಅಥವಾ directory ಅಂದ್ರೆ it is nothing but it's a group of it contains a group of files or collection of files. Drive under it's a special folder. So it represents a physical device where files and folders are restored. So next is file manager and program manager. So already I have told file manager, it is nothing but managing, it enables users to manage their files on the computer.
Program Manager, it's the main window of Microsoft Windows that allow the users to execute all the programs on their computer. So file management features already it enables to you to create a new file or inserting a file. So ನೀವು in case MS Word ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ if you want to create a new file, so file ಅನ್ನೋ ಆಪ್ಷನ್ ಇರುತ್ತೆ ನಿಮ್ಗೆ MS Word ಅಲ್ಲಿ. So file option ಹೋದ್ರೆ I will show you. So this is MS Word. So MS Word ಅಲ್ಲಿ ಇವಾಗ ನಾನು ಹೊಸದಾಗಿ ಒಂದು ಫೈಲ್ ಅನ್ನ ಆಲ್ರೆಡಿ ಒಂದು file ಇದೆ. Now I want to create a new one. So I will go to file and I will click on new. So I will take blank document and then I will press it on create. So ಇವಾಗ ಹೊಸ document ಹೊಸ ಫೈಲ್ create ಆಯ್ತು. So this is for creating a file. So ಇದು ಫೈಲ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ and or also you can insert a file. So next is opening a file. So if you want to open a file, so file ಅನ್ನ open ಮಾಡಬೇಕಂತಂದ್ರೆ I will show that also. So file ಹೋಗಿ you have a option open. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ it will show different files. So ಎಷ್ಟೊಂದು ಫೈಲ್ಸ್ ಅನ್ನ ತೋರಿಸುತ್ತೆ. ನಿಮ್ಗೆ ಯಾವ ಫೈಲ್ ಬೇಕೋ ಅದನ್ನ ನೀವು ಕ್ಲಿಕ್ ಮಾಡಿ if you click on I will take something I will give open. So when you click on open, so your file will be opened. It is taking some time. Let us wait. So ನೀವು ಫೈಲ್ಗೆ ಹೋಗ್ಬಿಟ್ಟು ಓಪನ್ ಕೊಟ್ರೆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಡೈಲಾಗ್ ಬಾಕ್ಸ್ ಅಲ್ಲಿ ನಿಮ್ಗೆ ಯಾವ ಫೈಲ್ ಅನ್ನ ಓಪನ್ ಮಾಡ್ಕೊಬೇಕಿರುತ್ತೆ ಅದ್ರ ಮೇಲೆ ಜಸ್ಟ್ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಕೊಟ್ರೆ ದಟ್ ಫೈಲ್ ವಿಲ್ ಬಿ ಓಪನ್. And next is so this is for opening. Next, rename a file or folder. So if you want to rename or a folder, so I will just take some file which is saved in my system. So many have many files. Now I want to rename. So what I will do, ನೀವು ಯಾವುದನ್ನ rename ಮಾಡಬೇಕಿರುತ್ತೋ just ಅದ್ರ ಮೇಲೆ ಒಂದ್ಸಲ you just click ಮಾಡಿ, then click on right button. So right side right button click ಮಾಡಿ ನಿಮ್ಮ mouse ಅಲ್ಲಿ and a lot of options will be available. ಅದರಲ್ಲಿ you just take it rename. So ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಬಟನ್ ರೀನೇಮ್ ಆಪ್ಷನ್ ಮಾಡಿದ್ರೆ ಸೊ ನಿಮ್ಗೆ ಏನ್ ನೇಮ್ ಬೇಕೋ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಬಹುದು. ಯಾವ ನೇಮ್ ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಂಡು ಸೊ ಜಸ್ಟ್ ಯಾವ ಕಡೆನಾದ್ರೂ ಕ್ಲಿಕ್ ಮಾಡಿದ್ರೆ ದಟ್ ನೇಮ್ ವಿಲ್ ಬಿ ಸೇವ್ ಟು ದಟ್ ಫೈಲ್. ಸೊ ದಿಸ್ ಇಸ್ ರಿನೇಮಿಂಗ್ ಅ ಫೈಲ್ ಆರ್ ಆಲ್ಸೋ ಯು ಕ್ಯಾನ್ ಸೊ ದಿಸ್ ಇಸ್ ಫಾರ್ ರಿನೇಮಿಂಗ್ ಅ ಫೈಲ್ ಆರ್ ಫೋಲ್ಡರ್. ಸೊ ಫೈಲ್ಗೂ ಕೂಡ ಮಾಡ್ಬೋದು ಅಥವಾ ಫೋಲ್ಡರ್ ಕೂಡ ಮಾಡ್ಬೋದು. ನಾವು ಐ ವಾಂಟ್ ಟು ಡಿಲೀಟ್ ಫೈಲ್ಸ್ ಆರ್ ಫೋಲ್ಡರ್ಸ್. ಸೊ ಡಿಲೀಟ್ ಮಾಡಬೇಕು ಇವಾಗ ನಾನು. ಸೊ ವಾಟ್ ಐ ವಿಲ್ ಡೂ ಇಸ್ ಸೊ ಇವಾಗ ನಾನು ಯಾವುದೋ ಒಂದು ಫೋಲ್ಡರ್ ಅನ್ನ ಡಿಲೀಟ್ ಮಾಡಬೇಕು which is on my which is there in my system. So what I will do is I will select any file or any folder ನನಗೆ ಬೇಡದಲ್ಲಿ ಇರೋದು, ನನಗೆ ಅವಶ್ಯಕತೆ ಇಲ್ದಲೇ ಇರೋದು. ಸೊ ಇವಾಗ ನನಗೆ ಇದು ಬೇಡ, ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಅಂತ ಯಾವುದೋ ಒಂದು ಟಾಪಿಕ್ ಇದೆ. ಸೊ ನನಗೆ ಇವಾಗ ಇದು ರಿಕ್ವೈರ್ಮೆಂಟ್ ಇಲ್ಲ. ನೀವು ಫಸ್ಟ್ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ದೆನ್ ಕ್ಲಿಕ್ ಆನ್ ರೈಟ್ ಬಟನ್. ದೇರ್ ಇಸ್ ಅನ್ ಆಪ್ಷನ್ ಕಾಲ್ಡ್ ಡಿಲೀಟ್. ಸೊ ನೀವು ಡಿಲೀಟ್ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ಯುವರ್ ಫೈಲ್ಸ್ and it will be stored in recycle bin for temporary time being. So next is so this is for deleting files and folders. Next, restore files and folders from the recycle bin.
ಆಲ್ರೆಡಿ ಇವಾಗ ಯಾವುದೋ ಒಂದು ಫೋಲ್ಡರ್ ಅನ್ನ ಡಿಲೀಟ್ ಮಾಡಿದ್ವಿ. ನಾವು ಐ ವಾಂಟ್ ಟು ರಿಸ್ಟೋರ್ ಫ್ರಮ್ ಇಟ್ ಫ್ರಮ್ recycle bin. So I will go to recycle bin. It's working on it. It will take a time to open. Just wait for that. So ನೀವು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಅನ್ನ ಡಿಲೀಟ್ ಮಾಡಿದ್ರೆ ಫಾರ್ ಟೆಂಪರರಿ ಟೈಮ್ ಬೀಯಿಂಗ್ ಇಟ್ ವಿಲ್ ಬಿ stored in recycle bin. Afterwards permanently it will be get deleted. So ಈಗ ನಾನು ಎಷ್ಟೊಂದು ಡಾಕ್ಯುಮೆಂಟ್ಸ್ ಅನ್ನ ಡಿಲೀಟ್ ಮಾಡಿರೋದೆಲ್ಲ it will be saved here. ಸೊ ನಿಮ್ದು ರೀಸೈಕಲ್ ಬಿನ್ ಅಲ್ಲಿ ಇರುತ್ತೆ. ಸೊ ಐ ವಿಲ್ ಟೇಕ್ ಸಮ್ ಯಾವುದೋ ಒಂದನ್ನು ತಗೊಳ್ತೀನಿ ನಾನು. ನೌ ಐ ವಾಂಟ್ ಟು ರೀಸ್ಟೋರ್ ಇಟ್. ಸೊ ಇದನ್ನ ಈಗ ರೀಸ್ಟೋರ್ ಮಾಡಬೇಕು. ನೀವು ಯಾವ ಫೈಲ್ ಅನ್ನ ರೀಸ್ಟೋರ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಫಸ್ಟ್ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ದೆನ್ ರೈಟ್ ಕ್ಲಿಕ್, ದರ್ ಇಸ್ ಅನ್ ಆಪ್ಷನ್ ಕಾಲ್ಡ್ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಬಿ ಸ್ಟೋರ್ಡ್ ಆನ್ ಯುವರ್ ಎಲ್ಲ ಯಾವ ಲೊಕೇಶನ್ ಅದೆಲ್ಲಿತ್ತೋ ಅಲ್ಲಿ ನಿಮಗೆ ಸೇವ್ ಆಗಿರುತ್ತೆ, ರೀಸ್ಟೋರ್ ಆಗಿರುತ್ತೆ. So next is empty the recycle bin. So just ನೀವು ನಿಮ್ಮ ರೀಸೈಕಲ್ ಬಿನ್ನಿಗೆ ಹೋಗಿ, ಸೊ ರೀಸೈಕಲ್ ಬಿನ್ ಅನ್ನ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಎಂಟಿ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಸೊ ಇಫ್ ಯು ವಾಂಟ್ ಟು ಎಂಟಿ ದಿ ರೀಸೈಕಲ್ ಬಿನ್, ಸೊ ಇಲ್ಲಿ ಜಸ್ಟ್ ನೀವು ಮ್ಯಾನೇಜ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ರೀಸೈಕಲ್ ಬಿನ್ ಹೋಗಿ, there is an option called empty recycle bin. ಇದರ ಮೇಲೆ just click ಮಾಡಿದ ತಕ್ಷಣ all the files which are in recycle bin will be deleted. ಸೊ ನೀವು ಅದನ್ನ ಜಸ್ಟ್ ಮಾಡಿದ್ರೆ ಎಲ್ಲಾ ಫೈಲ್ಸ್ ಕೂಡ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಫೈಂಡಿಂಗ್ ಫೈಲ್ಸ್ ಅಂಡ್ ಫೋಲ್ಡರ್ಸ್. ಜಸ್ಟ್ ಕಂಟ್ರೋಲ್ ಎಫ್ ಕೊಟ್ರೆ ಸೊ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಥವಾ ಯು ಕ್ಯಾನ್ ಆಲ್ಸೋ ಡೂ ಲೈಕ್ ದಿಸ್, ನೀವು ಇದನ್ನ ಕೂಡ ಮಾಡಬಹುದು. ನಿಮ್ಮ ಸ್ಟಾರ್ಟ್ ಪ್ರೋಗ್ರಾಮ್ ಹತ್ರ ಟೈಪ್ ಹಿಯರ್ ಟು ಸರ್ಚ್ ಅಂತ ಇದೆ. ಫೈಂಡ್ ಅಂದ್ರೆ ಏನಿದೆ ಬಟ್ ಸರ್ಚ್. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಫೋಲ್ಡರ್ ಬೇಕೋ, ಯಾವ ಫೈಲ್ ಬೇಕೋ ಅದನ್ನ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ಇಟ್ ವಿಲ್ ಬಿ ಅವೈಲೇಬಲ್. ಸೊ ನಿಮ್ಗೆ ಯಾವ ಟಾಪಿಕ್ ಬೇಕೋ, ಏನ್ ಸೇವ್ ನಿಮ್ ಸಿಸ್ಟಮ್ ಅಲ್ಲಿ ಏನ್ ಸೇವ್ ಮಾಡಿರ್ತೀರೋ ಆ ಫೈಲ್ಸ್ ನಿಮ್ ಸಿಸ್ಟಮ್ ಅಲ್ಲಿ ಇದ್ರೆ ಇಟ್ ವಿಲ್ ಕಮ್ ಟು ಯುವರ್ ಸರ್ಚ್. ಏನೇನ್ ಮ್ಯಾಚ್ ಅಂತ ಇರುತ್ತೋ ಸೊ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಈಸಿಯೆಸ್ಟ್ ಮೆಥಡ್ ಸರ್ಚ್ಗೆ ಇಲ್ಲಿ ಹೋಗಿ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ಇಟ್ ವಿಲ್ ಶೋ ಯುವರ್ ಫೈಂಡಿಂಗ್ಸ್. So next is copy files and folders. Just control C, ನೀವು ಯಾವ ಫೈಲ್ ಅನ್ನ ಅಥವಾ ಫೋಲ್ಡರ್ ಅನ್ನ ಕಾಪಿ ಮಾಡಬೇಕಿರುತ್ತೋ ಅದ್ರ ಮೇಲೆ ಕಂಟ್ರೋಲ್ ಸಿ ಮಾಡಿ, ಕಂಟ್ರೋಲ್ ವಿ ಮಾಡಿದ್ರೆ ಇಟ್ ವಿಲ್ ಬಿ ಕಾಪಿ ಅಂಡ್ ಸೇವ್. ಸೊ ಕಟ್ ಮತ್ತೆ ಪೇಸ್ಟ್ ಬಟನ್ ಅನ್ನ ಯೂಸ್ ಮಾಡಿ ಆಲ್ರೆಡಿ ನೀವು MS ವರ್ಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ತರ ಮಾಡ್ಬೇಕಂತ. ಕಂಟ್ರೋಲ್ ಸಿ ಮಾಡಿ ಪ್ಲಸ್ ಕಂಟ್ರೋಲ್ ಎಕ್ಸ್ ಮಾಡಿ ಕಂಟ್ರೋಲ್ ವಿ ಮಾಡಿದ್ರೆ ದಟ್ ಫೈಲ್ಸ್ ವಿಲ್ ಬಿ ಮೂವ್. ಸೊ ಕಟ್ ಮತ್ತೆ ಪೇಸ್ಟ್ ಅನ್ನ ಯೂಸ್ ಮಾಡಿಕೊಂಡು ಮೂವ್ ಮಾಡಬಹುದು. So this is about this session. So like file manager and program manager. Thank you.